ಮಾತಾಡಿಸ್ದೆ. ನನಗೆ ನನ್ನ ಮನೋಭಾವನೆಯಲ್ಲಿ ಅವ್ರು ಕಲಾವಿದರು ಅಷ್ಟು ಮಾತ್ರ ಅಂತ ಹೇಳಿದ್ರು. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಅದೇ ಪ್ರೀತಿ, ಅದೇ ಆತ್ಮೀಯತೆ ಅಂದ ತಕ್ಷಣ ಬಾಚಿ ತಪ್ಕೊಂಡ್ಬಿಟ್ರು ದರ್ಶನ್. ಕಷ್ಟ ಆಗುತ್ತೆ. ಸ್ವೇಚ್ಛಾನುಸಾರವಾಗಿ ಓಡಾಡ್ತಾ ಇದ್ವು ಮನುಷ್ಯ. ಅದರೊಳಗೆ ಕಳೆದಿರುವಂಥ ಗಳಿಗೆಗಳು ಸಮಯಗಳು ನಿಂತ್ಕೊಂಡ್ಬಿಟ್ರೆ ಈಚೆ ಕಡೆ ನೋವು ತೋರಿಸ್ಕೊಳ್ಳಲ್ಲ. ಅಲ್ಲೋ ರಾತ್ರಿ ಹೊತ್ತು ಹೀಗೆ ಅಪಸ್ವರದಲ್ಲಿ ಆಡೋದು ಅಪಶಕುನ. ನೋವಾಗತ್ತೆ ಮನಸ್ಸಿಗೆ. ಪಾಪ ಚೆನ್ನಾಗಿರ್ತೀನಿ ನಾವು, ಸರಿ ಹೋಗ್ಬೋದಣ್ಣ ಅಂತಂತ ಹೇಳ್ತಾರೆ. ಸರಿ ಹೋಗ್ಬೇಕು ದೇವ್ರ ದಯದಲ್ಲಿ. 12ನೇ ಸ್ಥಾನದಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಚಂದ್ರ. ಇನ್ನೇನಾಗತ್ತೆ? ನಾ ಹೇಳಿದಾಗೆ ಆಗಿದೆ. ನನ್ನ ಕಡೆ ಕಳ್ಕೊಂಡಿರೋ ಪ್ರಾಣದ ಸಂಕಟ ಮನೆಯಲ್ಲಿ ಯಾವ ರೀತಿ ಸರಿ ಹೋಗುತ್ತೆ ಅದು ಭಗವಂತನಿಗೆ ಗೊತ್ತು. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಇದು ದರ್ಶನ್ ಅವ್ರು ನೋಡಿದಾಗ ನನಗೆ ಅದೇ ನೋವಾಗ್ತಾ ಇದೆ. ಯಾಕೆ ಹೀಗಾಯ್ತು ಅಂತ ಅದೇ ಬೇಜಾರಾಗ್ತದೆ. ಅಣ್ಣ ನಾನು ಏನ್ ಹೇಳಣ್ಣ, ಒಂದು ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಅವನ ಮನೆ ಹಾಳಾಗೋಗ. ನನಗೆ ನನ್ನ ಹತ್ರ ಅವ್ರು ಮಾತಾಡಿದಾಗ ಯಾಕೋ ನಿಮ್ ಗಂಟ್ಲು ಸರಿ ಇಲ್ಲ ಅಣ್ಣ ಅಂತ ಹೇಳಿದ್ರು. ಅಷ್ಟೇನಾ? ನಾನು ಏನು ಆಯ್ತು ಅಂತ ಹೆದರಿದ್ದೆ. 5ನೇ ತಾರೀಕು ಸಡನ್ ನನಗೆ ಗೊತ್ತಿಲ್ಲದೆ ನನಗೆ ಸರ್ಜರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ರು ಡಾಕ್ಟರ್ ಸಡನ್ ಆಗಿ. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಕರಳು ಈಚೆ ಬಂದ್ಬಿಡ್ತಾರೆ ನನಗೆ. ಇಲ್ಲಾಂದ್ರೆ ನಾನು 5ನೇ ತಾರೀಕು 6ನೇ ತಾರೀಕಿನ ನಂತರ ನೆಕ್ಸ್ಟ್ ನಾನು ಬಂದು ನೋಡ್ತಾನೆ ಇದ್ದೆ. ನಾನು ಅದಕ್ಕೆ ನನಗೆ ಒಳಗೆ ಮೆಶ್ ಹಾಕಿದ್ದಾರೆ, ಸ್ಟೀಲ್ ಮೆಶ್ ಹಾಕಿದ್ದಾರೆ. ಹೌದಾ? ಅವ್ರು ಹೇಳಿದಂತೆಯೇ ಗಂಟ್ಲಲ್ಲಿ ಅವ್ರಿಗೇನು ಅರ್ಥ ಆಯ್ತೋ ಗೊತ್ತಿಲ್ಲ ದರ್ಶನ್ ಅವ್ರಿಗೆ. ನನಗೆ ಈ ಥರ ಆಪರೇಷನ್ ಆಗಿ ಹೋಗ್ಬಿಡ್ತು. ಕಂಗ್ರ್ಯಾಚುಲೇಷನ್ ಬ್ರದರ್, ಇನ್ಕಮ್ ಟ್ಯಾಕ್ಸ್. ಅವ್ರ ಈ ಕಡೆ ಒಂದು ಸೇರ್ಕೊಳ್ಳೋಂಥ ಈ ಕೆಟ್ಟ ಒಂದು ಅಚಾತುರ್ಯ ಘಟನೆ ಇದು. ಕೇಳ್ದೇನೋ ಗಣೇಶ, ಈಗಲಾದ್ರೂ ನಿನ್ಗೆ ಗೊತ್ತಾಯ್ತಾ ಅವ್ರೆಂತವ್ರು ಅಂತ? ಹೇಗೆ ಅಂತಾನೆ ಹೇಳಕ್ಕಾಗಲ್ಲ. ಒಂದು ಘಟನೆಯಿಂದ ಎಷ್ಟು ಜನಕ್ಕೆ ಆಗಿರುವಂತ ನೋವು. ವಿಶ್ವಾಸ ಬೆಲೆನೇ ಇಲ್ವನಲ್ಲಿ. ಆಯ್ತು ತಗಮ್ಮ. ಸುಲಭವಾಗಿ 10 ನಿಮಿಷದಲ್ಲಿ ಇವ್ರು ತಪ್ಪು ಇವ್ರು ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡ್ಬಿಡ್ಬೋದು. ಲೇ ಅವನಿಗೆ ನಾಗೇಶ ಅಲ್ಲ, ಸ್ವಾಮಿ ಯಾವ ಸಿಮೆ ಸಮನೆ ನಾಯಸಗಳ. ಆಯಾ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂತ ತಂದೆ ತಾಯಿ, ಹೆಂಡತಿ, ಗರ್ಭದಲ್ಲಿರ್ತಕ್ಕಂಥ ಮಗು. ಅಯ್ಯೋ ನಾರಾಯಣ, ಇವ್ರು ಕೊಡೋ ಘಾಟಕ್ಕೆ ನಾನು ಎಲ್ಲಿ ಬಿದ್ರು ಮೋಟ್ರು ಹತ್ತಿರೋ ಅಂತ ಲೆಕ್ಕ ಆಗ್ತಾ ಇದ್ರಲ್ಲಪ್ಪ. ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು. ನಾಟಕದ ಹೆಸರೇನು ಸರ್? ಅಹಲ್ಯ ಅಮಾಯಕಿ ಅಲ್ಲ. ಎಲ್ಲಾದ್ರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ, ಎಲ್ಲಾರ್ದು ಅದೇ ಸಂಸಾರನೇ. ನಾವು ನೋಡ್ತಾ ಇರ್ತೀವಿ. ನೀನೊಂದು ಕೆಲಸ ಮಾಡು, ಅವಳ ಕಸಿನ್ ಸಿಸ್ಟರ್ ಯಾರಾದ್ರು ಇದ್ರೆ ಅಂಟಾಕೋ, ಅವಾಗ ನನ್ನ ನೆಂಟಾಗೋ ಭಾಗ್ಯನಾದ್ರೂ ಸಿಗಬಹುದು. ಬರ್ಲಾ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.